So this is the idea behind doing this endoscopic surgery. This is the ಶುರು ಆದಮೇಲೆ ಇದು 4ನೇ ಸರಿ ನಾವು ಮಾಡ್ತಾ ಇದ್ದೀವಿ. ಫಸ್ಟು ಚೆನ್ನೈಯಲ್ಲಿ ಆಯಿತು, ಆಮೇಲೆ ಸೂರತಲ್ಲಿ, ಇದರಲ್ಲಿ ಗುಜರಾತಲ್ಲಿ ಆಯಿತು. ಐ ಥಿಂಕ್ ಇಟ್ ವಾಸ್ ಇನ್ ಬರಾಸ್ಟಿ, ಲ್ಯಾಪ್ರೋಸ್ಕೋಪಿಕ್ ವೆಜೈನೋಪ್ಲಾಸ್ಟಿ. ಆಮೇಲೆ ಇದು ಲ್ಯಾಪ್ರೋಸ್ಕೋಪಿಕ್ ಕ್ಲಿಯರಿಂಗ್ ಆಫ್ ಎಂಡೋಮೆಟ್ರಿಯೋಸಿಸ್ ತುಂಬ ಬ್ಯಾಡ್ ಡಿಸೀಸು. ಸೊ ಅದನ್ನು ಹೆಂಗೆ ಕ್ಲಿಯರ್ ಮಾಡಬೇಕು ಅದನ್ನು ತೋರಿಸೋದಲ್ಲದೆ ನಾಳೆ 4ನೇ ತಾರೀಕು ವಿ ಆರ್ ಇಂಟ್ರೊಡ್ಯೂಸಿಂಗ್ ಅ ನ್ಯೂ ವರ್ಕ್ಶಾಪ್ ದಟ್ ಈಸ್ cosmetic gynecology. Cosmetic gynecology is a new field which has evolved in the past 5-10 years, basically for women's well-being. Our intimate problems helkolake, this is one field wherein doctors are getting trained in cosmetic gynecology. Cosmetic gynecology abroad ella hodre lakshantar rupayi kharchagutte. Now nam conference alli 4-5 hours 5,000 ಗೆ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಇನ್ಕ್ಲೂಸಿವ್ ಆಫ್ ಡಿನ್ನರ್ ಇನ್ ITC ಗಾರ್ಡೇನಿಯಾ. ಬೇಸಿಕಲಿ ಟು ಪ್ರಮೋಟ್ ನಮ್ಮ ಡಾಕ್ಟರ್ಸ್ಗೆ ನ್ಯೂವರ್ ನಾಲೆಡ್ಜ್, ನ್ಯೂವರ್ ಥಿಂಗ್ಸ್, ಸೊ ದ್ಯಾಟ್ ಅವರ್ ಪೀಪಲ್ ಆರ್ ಬೆಟರ್. ಸೊ ಈ ಎಂಡೋಸ್ಕೋಪಿ ಅಂದರೆ ಲೇಡಿ ಸರ್ಜನ್ಸ್ ಮಾಡೋವಂಥ ಒಂದು ಕಾನ್ಫರೆನ್ಸ್, ಇದು ಲೈವ್ ಸರ್ಜರೀಸು. ನಾವು ಈ ಕಾನ್ಫರೆನ್ಸ್ ನಾವು ಬೆಂಗಳೂರಲ್ಲಿ ITC ಗಾರ್ಡೇನಿಯಲ್ಲಿ 4th, 5th ಆ್ಯಂಡ್ 6th ಅಕ್ಟೋಬರ್ ಮಾಡ್ತಾ ಇದ್ದೀವಿ. ಇಂಡಿಯಾದ ಎಲ್ಲ ಕಡೆಯಿಂದ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರ್ತಾ ಇದ್ದಾರೆ ಟು ಆಪರೇಟ್ ಲೈವ್ ಆನ್ 5th, ಅಂದರೆ 5ನೇ ತಾರೀಕು ಬಂದು ಲೈವ್ ಸರ್ಜರೀಸ್ ಮಾಡ್ತಾ ಇದ್ದಾರೆ. ಇದರ ಇಂಟೆನ್ಷನ್ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ, ಗೈನಕಾಲಜಿಸ್ಟ್ಗೂ, ಆಮೇಲೆ ಹೆಂಗಸರಿಗೆ ಎಂಡೋಸ್ಕೋಪಿಕ್ ಸರ್ಜರಿಯಿಂದ ವುಮೆನ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಇದರಿಂದ ತುಂಬ ಅಡ್ವಾಂಟೇಜು. ಸೇಮ್ ವೇ ನಾವು ಗೈನಕಾಲಜಿಸ್ಟು ಮೋರ್ ಆ್ಯಂಡ್ ಮೋರ್ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರಬೇಕು, ಈ ಫೀಲ್ಡಲ್ಲಿ ಟ್ರೈನ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ಇದು 4th ಎಡಿಷನ್ ಆಫ್ ದಿಸ್ ಕಾನ್ಫರೆನ್ಸ್, ಅಂದರೆ 4ನೇ ಸರಿ ನಾವು ಮಾಡ್ತಾಯಿದ್ದೀವಿ ಈ ಕಾನ್ಫರೆನ್ಸ್ನ. ಇದು ಬೆಂಗಳೂರಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದಿದ್ದು 2ನೇ ಸರಿ. 2022ಅಲ್ಲೂ ಕೂಡ ಮಾಡಿದ್ವಿ, ಈಗ 2024ಅಲ್ಲಿ ಮಾಡ್ತಾಯಿದ್ದೀವಿ. ಇದನ್ನ ನಮ್ಮ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್, ಮೆಂಬರ್ ಆಫ್ ಪಾರ್ಲಿಮೆಂಟ್, ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದು ಕಾನ್ಫರೆನ್ಸ್ ನಡೀತಾ ಇರೋದು ITC ಗಾರ್ಡೇನಿಯಾ ಹೋಟೆಲಲ್ಲಿ. ಲೈವ್ ಸರ್ಜರೀಸ್ ಆಗೋದು ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ. ಅಲ್ಲಿ ಸರ್ಜರೀಸ್ ಮಾಡಿ ಇದಕ್ಕೆ ರಿಲೇ ಮಾಡ್ತಾ ಇದ್ದೀವಿ ITC ಗಾರ್ಡೇನಿಯಾ. 3 ದಿನ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ, ಆ್ಯಂಡ್ ಏನೇ ಆದ್ರೂ ನಿಮಗೆ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಳ್ಳಿ. ಡಾಕ್ಟರ್ ವಿದ್ಯಾ ಭಟ್. Thank you.